ದಾಸವಾಳ ಹೂವಿನ ಸಾರು. ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ದಾಸವಾಳ ಹೂವಿನ ಸಾರು ಕೂಡ ಒಂದು. ಬಿಳಿ ದಾಸವಾಳ ಹೂವು ಹಾಕುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಬಿಳಿ ದಾಸವಾಳ ಹೂವನ್ನೇ ಹಾಕಿ. ದಾಸವಾಳ ಹೂವನ್ನು ತಂದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ಕಟ್ ಮಾಡುವಾಗ ಹುಳ ಎಂತಾರು ಇದೆಯಾ ಅಂತ ಒಮ್ಮೆ ನೋಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಬಿಳಿ ದಾಸವಾಳ ಹೂವು ಇಲ್ಲದಿರುವುದರಿಂದ ಕೆಂಪು ದಾಸವಾಳ ಹೂವನ್ನು ಬಳಸಿದ್ದೇನೆ. ಕೆಂಪು ದಾಸವಾಳ ಹೂವು ಸಹ ಒಳ್ಳೆಯದಾಗ್ತದೆ, ತೊಂದರೆ ಇಲ್ಲ. ಬಿಳಿ ದಾಸವಾಳ ಹೂವು ಸಿಕ್ಕರೆ ತುಂಬ ಒಳ್ಳೆಯದು. ಸಣ್ಣದಾಗಿ ಕಟ್ ಮಾಡಿದಂಥ ಹೂವನ್ನು ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಯಾಗಲು ಇಡಿ. ಬಿಸಿಯಾದ ನೀರಿಗೆ ಸಣ್ಣದಾಗಿ ಕಟ್ ಮಾಡಿದ ದಾಸವಾಳ ಹೂವನ್ನು ಹಾಕಿ ಚೆನ್ನಾಗಿ ಕುದಿಸಿ. ಸ್ವಲ್ಪ ಕುದಿ ಬಂದ ಮೇಲೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ, ಹುಣಸೆ ಹಣ್ಣಿನ ರಸವನ್ನು ಹಾಕಿ, ಚೆನ್ನಾಗಿ ಕುದ್ದ ಮೇಲೆ ಸಾರನ್ನು ಕೆಳಗಿಳಿಸಿಕೊಳ್ಳಿ. ಒಂದು ಒಗ್ಗರಣೆ ಮಾಡುವ. 3 ರಿಂದ 4 ಎಸಳು ಬೆಳ್ಳುಳ್ಳಿ, ಅದನ್ನು ಸಣ್ಣದಾಗಿ ಜಜ್ಜಿ ಎರಡು ಚಮಚ ತೆಂಗಿನ ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಒಂದು ಬ್ಯಾಡಗಿ ಮೆಣಸು, ಸ್ವಲ್ಪ ಸಾಸಿವೆ, ಒಂದು ಕಡ್ಡಿ ಕರಿಬೇವು, ಈರುಳ್ಳಿ ಬೆಳ್ಳುಳ್ಳಿಯ ಪರಿಮಳ ಒಳ್ಳೆ ಬರ್ತದೆ. ಮನೆಯಲ್ಲಿ ಸಿಗುವಂತಹ ದಾಸವಾಳ ಹೂವಿನಿಂದ ಹೀಗೊಮ್ಮೆ ಸಾರು ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಸಾರು.